ಐಷಾರಾಮಿ ಕಾರುಗಳಿಗೆ ಕೆಜಿಎಫ್ ಬಾಬು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಆರ್ಟಿಒ ಅಧಿಕಾರಿಗಳ ದಾಳಿ ಬೆನ್ನಲ್ಲೇ ಕೆಜಿಎಫ್ ಬಾಬು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ರೋಲ್ಸ್ ರಾಯ್ಸ್ ಕಾರು ಅಮಿತಾಬ್ ಬಚ್ಚನ್ ಅವರಿಂದ ನಾನು ಖರೀದಿ ಮಾಡಿದ್ದೀನಿ. ಅಮೀರ್ ಖಾನ್ನಿಂದ ರೋಲ್ಸ್ ರಾಯ್ಸ್ ಕಾರನ್ನು ಖರೀದಿ ಮಾಡಿದ್ದೀನಿ. ಎರಡೂ ಕೂಡ ಬಾಂಬೆ ರಿಜಿಸ್ಟ್ರೇಷನ್ ಕಾರುಗಳು, ಅಂದರೆ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಕಾರುಗಳು. ನಾನು ಟ್ಯಾಕ್ಸ್ ಕಟ್ಟುವಂತಿಲ್ಲ ಅಂತ ಅವರ ವಾದ. ಆರ್ಟಿಒ ಅಧಿಕಾರಿಗಳೇನಾದರೂ ಇಷ್ಟು ಟ್ಯಾಕ್ಸು ಅಂತ ಹೇಳಿದ್ರೆ ಕಟ್ಟಲೇಬೇಕು ಅಂದರೆ ಕಟ್ತೀನಿ, ಅದನ್ನು ಬಿಟ್ಟು ಸೀಸ್ ಮಾಡ್ತೀನಿ ಅಂದರೆ ಹೆಂಗೆ ಅಂತ ಬಾಬು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಥವಾ ಇದನ್ನು ಮಹಾರಾಷ್ಟ್ರಕ್ಕೆ ಕಳಿಸಿ ಅಂದರೆ ಕಳಿಸ್ತೀನಿ, ನಾನು ಎರಡಕ್ಕೂ ರೆಡಿ ಇದ್ದೀನಿ. ಅವ್ರು ಹೇಳಿದರು, ಅವರು ಚುನಾವಣೆಗೆಲ್ಲ ನಿಂತು ಸೋತಿದ್ರಲ್ಲ, ನಾನೊಬ್ಬ ಇದಾಗಿ ನಾನೇ ಫಾಲೋ ಮಾಡಲಿಲ್ಲ ಅಂದರೆ ಹೆಂಗೆ ರೂಲ್ಸು, ಕಟ್ತೀನಿ ಅಂತ ಹೇಳ್ತಿದ್ದಾರೆ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಈಗ ಕೆಜಿಎಫ್ ಬಾಬು ಅವರು ಹೇಳ್ತಾರೆ ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ಟೋಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ, ಆದರೆ ಕಟ್ಟಬೇಕು ಅಂದರೆ ಕಟ್ತೀನಿ ಅಂತ. ಆರ್ಟಿಒ ಅಧಿಕಾರಿಗಳು ಏನು ಹೇಳ್ತಾರೆ, ತೆರಿಗೆ ವಂಚನೆ ಮಾಡೋದು ನಿಜನಾ ಹೇಗೆ ಅಂತ? ಅರವಿಂದ, ಬೆಳಗ್ಗೆ 8 ಗಂಟೆ ಸುಮಾರಿಗೆ ಆರ್ಟಿಒ ಅಧಿಕಾರಿಗಳು ಕೆಜಿಎಫ್ ಮನೆ ಬಾಬು ಅವರ ಮನೆ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ವೇಳೆಯಲ್ಲಿ ಅವರಿಗೆ ಸೇರಿದ್ದ ಸುಮಾರು 4 ಐಷಾರಾಮಿ ಕಾರುಗಳಿರುವಂಥದ್ದು. ಅದರಲ್ಲಿ 2 ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಂದು ಅವ್ರ ಮನೆ ಬಾಗಿಲು ತಟ್ತಾರೆ. ಆದರೆ ಅರ್ಧ ಗಂಟೆಗಳಾದರೂ ಕೂಡ ಕೆಜಿಎಫ್ ಬಾಬು ಮನೆ ಬಾಗಿಲು ಓಪನ್ ಮಾಡೋದಿಲ್ಲ. ನಂತರದಲ್ಲಿ ಓಪನ್ ಮಾಡಿದಂಥ ಕೆಜಿಎಫ್ ಬಾಬು, ನಾನು ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟೋಂಗಿಲ್ಲ, ಈಗ ವಿಜಲಲ್ಲಿ ನೀವು ಏನು ನೋಡ್ತಾ ಇದ್ದೀರಾ MH02 BB2 ಅಂತ, ಈ ಕಾರನ್ನು ಕಳೆದ 4 ವರ್ಷಗಳಿಂದ ನಟ ಅಮಿತಾಬ್ ಬಚ್ಚನ್ನಿಂದ ನಾವು ಸೆಕೆಂಡ್ಸ್ ಕಾರ್ನ ಖರೀದಿ ಮಾಡಿದ್ದೀನಿ. ನಂತರದಲ್ಲಿ 2022ರಲ್ಲಿ ನಾನು ಟ್ಯಾಕ್ಸ್ ಕೂಡ ಕಟ್ಟಿದ್ದೀನಿ ಅಂತ ಹೇಳುವಂಥದ್ದು. ಅದರ ಪಕ್ಕದಲ್ಲಿ ಮತ್ತೊಂದು ಕಾರ್ ನಿಂತಿದೆ, MH11 A6661 ಅಂತೇಳಿ, ಇದು ಅಮೀರ್ ಖಾನ್ನಿಂದ ಖರೀದಿ ಮಾಡಿದೆ ಅಂತ ಅವರೇ ನಮಗೆ ಬೈಟಲ್ಲಿ ಹೇಳಿರುವಂಥದ್ದು. ಈ 2 ಕಾರುಗಳು ಟ್ಯಾಕ್ಸ್ ಕಳೆದ 3 ವರ್ಷಗಳಿಂದ ಕಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಆರ್ಟಿಒ ಅಧಿಕಾರಿಗಳು ದಾಳಿ ಮಾಡಿ ಈಗ ಆ ಕಾರುಗಳನ್ನು ಸೀಸ್ ಮಾಡುವಕ್ಕೆ ಮುಂದಾಗಿರುವಂಥದ್ದು. ಆದರೆ ಕೆಜಿಎಫ್ ಬಾಬು ಏನು ಹೇಳೋ ಪ್ರಕಾರ ಇದು ಸೆಕೆಂಡ್ಸ್ ಕಾರು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಆಗಿದ್ದು, ಬಾಂಬೆ ರಿಜಿಸ್ಟ್ರೇಷನ್ ಆಗಿದೆ, ಇದಕ್ಕೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಯಾಕೆಂದರೆ ನಾನು 2 ಕಡೆ ಕೂಡ ಈ ಕಾರನ್ನು ಯೂಸ್ ಮಾಡ್ತೀನಿ, ಒಂದು ವೇಳೆಯಲ್ಲಿ ಏನಾದರೂ ಟ್ಯಾಕ್ಸ್ ಕಟ್ಟಬೇಕು ಅನ್ನೋಂತ ಏನೋ ಹೇಳಿದ್ರೆ ಆ ಟ್ಯಾಕ್ಸನ್ನು ನಾನು ಈಗಲೇ ಕಟ್ತೀನಿ ಅಂತೇಳಿ ಕೆಜಿಎಫ್ ಬಾಬು ಹೇಳಿರುವಂಥದ್ದು. ಆದರೆ ಆ ಆರ್ಟಿಒ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಕಾರನ್ನು ಯಾವಾಗ ಖರೀದಿ ಮಾಡಿದ್ರು, ಆಗಿನ ಬೆಲೆ ಏನಿತ್ತು, ಈಗ ಅದ್ರ ಸಂಬಂಧಪಟ್ಟ ಇನ್ವಾಯ್ಸ್ ಕಾಪಿಗಳು ಬೇಕಾಗುತ್ತೆ, ಅದನ್ನೆಲ್ಲ ತೆಗೆದುಕೊಳ್ಳೋದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಸದ್ಯಕ್ಕೆ ನಮಗಿರೋ ಕಾನೂನು ಪ್ರಕಾರ ಈ ಕ್ಷಣಕ್ಕೆ ನೀವು ಈ ಕಾನೂನು ಏನು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ನಾವು ಅದು ಕಾರುಗಳನ್ನು ಸೀಸ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರ ಮಾತಿನ ಚಕಮಕಿ ನಡೀತಾ ಇರುವಂಥದ್ದು. ಈ ಸದ್ಯಕ್ಕೆ ಇಬ್ಬರು ಎಲ್ಲ ಅಧಿಕಾರಿಗಳು ಕೂಡ ಇನ್ನೂ ಇಲ್ಲೇ ಇದ್ದಾರೆ. 2 ಕಾರುಗಳನ್ನು ಈ ತಕ್ಷಣಕ್ಕೆ ಸೀಸ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಆದರೆ ಕೆಜಿಎಫ್ ಬಾಬು, ನಾನು ಟ್ಯಾಕ್ಸ್ ಎಷ್ಟೇ ಕೋಟಿ ಇದ್ರೂ ಕೂಡ ಕಟ್ತೀನಿ, ಬಟ್ ಕಾರನ್ನು ಸೀಸ್ ಮಾಡೋಕ್ಕೆ ಮಾತ್ರ ನಾನು ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳ ಮುಂದೆ ಮಾತಿನ ಚಕಮಕಿ ನಡೀತಾ ಇರುವಂಥದ್ದು. ಇನ್ನೂ ಕೂಡ ಈ ಸಂಬಂಧಪಟ್ಟ ಹಾಗೆ ಅಗಜಗ್ಗಾಟ ನಡೀತಾ ಇದೆ. ಇನ್ನೂ ಯಾವ ನಿರ್ಧಾರಕ್ಕೆ ಅಧಿಕಾರಿಗಳು ಬರ್ತಾರೆ ಅಥವಾ ಈ ಸ್ಥಳದಲ್ಲೇ ಟ್ಯಾಕ್ಸ್ ಕಟ್ತಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. 2 ಏನು ರೋಲ್ಸ್ ರಾಯ್ ಕಾರುಗಳು ಸೇರಿದಂತೆ ಇನ್ನೊಂದು 2 ಕಾರುಗಳಿರುವಂಥ ಒಟ್ಟು 4 ಕಾರುಗಳು ಕೆಜಿಎಫ್ ಬಾಬುದು ಇರುವಂಥದ್ದು. ಅದರಲ್ಲಿ 2 ಕಾರುಗಳದ್ದು ಕಳೆದ 3 ವರ್ಷಗಳಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಆರ್ಟಿಒ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇನ್ನು ಇಲ್ಲೇ ಈ ಸ್ಥಳದಲ್ಲೇ ಟ್ಯಾಕ್ಸ್ ಕಟ್ಟಿ ಗಾಡಿ ಬಿಟ್ಟು ಹೋಗ್ತಾರ ಅಥವಾ ಜಪ್ತಿ ಮಾಡ್ತಾರ ಅನ್ನೋದು ಗೊತ್ತಾಗಬೇಕಾಗಿದೆ. ಹಾಗೆ ನೋಡೋಣ, ಆರ್ಟಿಒ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳೇ ಇರೋದ್ರಿಂದ ಸೆಟಲ್ಮೆಂಟ್ ಮಾಡ್ತಾರೆ. ಅದು ಏನಾಗಬೇಕು, ಎಷ್ಟು ಕಟ್ಟಿಸ್ಕೋಬೇಕು, ಕಟ್ಟಿಸ್ಕೊಳ್ಳೇಬೇಕಾ ಇಲ್ವಾ ಎಲ್ಲ ನೋಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ.